ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ ಎಂದರೇನು, ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದರೆ ಯಾಕೆ ವಿಶೇಷವಾಗಿರುತ್ತದೆ, ಸಂಕಷ್ಟ ಚತುರ್ಥಿಯ ಮಹತ್ವವೇನು, ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಿಸಲಾಗುತ್ತದೆ, ಅದರ ವಿಶೇಷತೆ ಏನು, ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನು ನಾವು ಹೇಗೆ ಪೂಜಿಸಬೇಕು, ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾಳೆ ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿ ಅಂದರೆ ಗಣಪತಿ ಪೂಜೆಗೆ ಶ್ರೇಷ್ಠವಾದ ದಿನ. ಸಾಮಾನ್ಯವಾಗಿ ಹುಣ್ಣಿಮೆಯಾದ ನಂತರ ಕೃಷ್ಣ ಪಕ್ಷದ 4ನೆಯ ದಿನ ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿ ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಉಳಿದ ದಿನಗಳಲ್ಲಿ ಬರುವುದೆಲ್ಲವೂ ಸಂಕಷ್ಟ ಚತುರ್ಥಿಯಾಗಿರುತ್ತದೆ. ಯಾವುದೇ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡುವ ಮೊದಲು, ಯಾವುದೇ ನಾವು ಹೊಸ ಕಾರ್ಯಗಳನ್ನು ಮಾಡುವ ಮೊದಲು ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸಲಾಗುತ್ತದೆ. ಪ್ರತಿ ತಿಂಗಳಲ್ಲಿ 2 ಚತುರ್ಥಿಗಳು ಬರುತ್ತವೆ. ಹುಣ್ಣಿಮೆಯಾದ ನಂತರ ಬರುವಂತಹ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಸಂಕಷ್ಟಹರ ಅಂದರೆ ಸಂಸ್ಕೃತದಲ್ಲಿ ಕಷ್ಟದ ಸಮಯದಿಂದ ಮುಕ್ತಿ ನೀಡುವ ಎಂಬುವ ಅರ್ಥ ಬರುತ್ತದೆ. ಹಿಂದೂಗಳ ಧಾರ್ಮಿಕ ನಂಬಿಕೆಯಲ್ಲಿ ಗಣೇಶನಿಗೆ ಪ್ರಥಮ ಪೂಜೆ. ಗಣಪತಿ ವಿಘ್ನ ನಿವಾರಕ, ಬುದ್ಧಿವಂತಿಕೆ ಮತ್ತು ಜ್ಞಾನದ ಅಧಿಪತಿ. ಗಣೇಶನನ್ನ ನಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನು, ಕಷ್ಟಗಳನ್ನೆಲ್ಲ ಪರಿಹರಿಸುವ ದೇವರು ಎಂದು ನಂಬಲಾಗುತ್ತದೆ. ಅಪರೂಪಕ್ಕೆ ಅಂದರೆ ವರ್ಷದಲ್ಲಿ 2-3 ಬಾರಿ ಬರುವಂತಹ ಸಂಕಷ್ಟ ಚತುರ್ಥಿ ಅಂದರೆ ಅದು ಅಂಗಾರಕ ಸಂಕಷ್ಟ ಚತುರ್ಥಿ. ಅಂಗಾರಕ ಸಂಕಷ್ಟ ಚತುರ್ಥಿ ತುಂಬ ಶ್ರೇಷ್ಠವಾಗಿದ್ದು ಇದು ಅಪರೂಪಕ್ಕೆ ಒಮ್ಮೆ ಬರುತ್ತದೆ. ಈ ವರ್ಷದ ಮೊದಲ ಸಂಕಷ್ಟ ಚತುರ್ಥಿಯೇ ಅಂಗಾರಕ ಸಂಕಷ್ಟ ಚತುರ್ಥಿಯಾಗಿದ್ದು ವಿಶೇಷವಾಗಿ ಜನವರಿ 6 ನಾಳೆ ಮಂಗಳವಾರ ಅದನ್ನು ಆಚರಿಸಲಾಗುತ್ತಿದೆ. ಸಂಕಷ್ಟ ಚತುರ್ಥಿ ಗಣಪತಿಗೆ ಶ್ರೇಷ್ಠವಾದರೆ ಮಂಗಳವಾರದ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಗೆ ಮೀಸಲಾದ ದಿನವಾಗಿರುತ್ತದೆ. ಮಂಗಳವಾರ ಅಧಿಪತಿಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಗಣೇಶನ ಪೂಜೆಯಾದಂತಹ ಸಂಕಷ್ಟ ಚತುರ್ಥಿಯ ದಿನದಂದು ಇಬ್ಬರನ್ನು ಅಂದರೆ ಗಣೇಶ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಬ್ಬರನ್ನು ಪೂಜಿಸುವುದರಿಂದ ಇದು ಅತ್ಯಂತ ಶುಭ ದಿನವೆಂದು ನಂಬಲಾಗುತ್ತದೆ. ಸಂಕಷ್ಟ ಚತುರ್ಥಿಯ ವ್ರತವ ಆಚರಣೆಯ ಬಗ್ಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಅದರಲ್ಲಿ ಮಹಾಭಾರತ ಕಾಲಾವಧಿಯಲ್ಲಿ ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯ ವೈಭೋಗವನ್ನು ಕಳೆದುಕೊಂಡು ಪಾಂಡವರು ವನವಾಸವನ್ನು ಮಾಡಬೇಕಾಗುತ್ತದೆ. ಪಾಂಡವರ ಅಗ್ರಜನಾದ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ಸಂಕಷ್ಟ ಚತುರ್ಥಿಯ ವ್ರತವನ್ನು ಆಚರಿಸಲು ತಿಳಿಸುತ್ತಾರೆ. ಧರ್ಮರಾಯನು ಸೂತ ಮಹರ್ಷಿಗಳ ಸಲಹೆಯಂತೆ ಸಂಕಷ್ಟ ಚತುರ್ಥಿ ವ್ರತವನ್ನು ಆರಂಭಿಸುತ್ತಾರೆ. ಸಂಕಷ್ಟ ಚತುರ್ಥಿಯ ವ್ರತವನ್ನು ಪ್ರಾರಂಭಿಸಿದ ಮೇಲೆ ಒಂದೊಂದಾಗಿ ಪಾಂಡವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಮರಳಿ ಅವರಿಗೆ ರಾಜ್ಯ ಸಿಗುತ್ತದೆ. ಸಂಕಷ್ಟಹರ ಚತುರ್ಥಿಯನ್ನು ಸಂಕಷ್ಟಿ, ಸಂಕಷ್ಟ ವ್ರತ ಎಂದು ಕೂಡ ಕರೆಯಲಾಗುತ್ತದೆ. ಸಂಕಷ್ಟ ಚತುರ್ಥಿಯನ್ನು ಚಿಕ್ಕವರಿಂದ ವಯೋವೃದ್ಧರವರೆಗೂ ಎಲ್ಲರೂ ಮಾಡಬಹುದಾದಂತಹ ವ್ರತವಾಗಿರುತ್ತದೆ. ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶ ಸ್ವತಃ ಭೂಮಿಗೆ ಬಂದು ಭಕ್ತಾದಿಗಳ ಪ್ರಾರ್ಥನೆಯನ್ನು ಆಲಿಸುತ್ತಾನೆ ಎಂಬುವ ನಂಬಿಕೆ ಇದೆ. ನಾಳೆ ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ವಾರವಾಗಿರುವುದರಿಂದ ಹಾಗೆ ಗಣೇಶನನ್ನು ನಾವು ಪೂಜಿಸುವುದರಿಂದ ಅಂದರೆ ನಾಳೆ ಮಂಗಳವಾರ ಗಣೇಶ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಇಬ್ಬರನ್ನೂ ನಾವು ಪೂಜಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಜೀವನದಲ್ಲಿ ನೆಮ್ಮದಿ, ಸುಖ, ಸಮೃದ್ಧಿಗಳು ನೆಲೆಸುತ್ತವೆ.
ಸಂಕಷ್ಟ ಚತುರ್ಥಿಯ ವ್ರತವನ್ನು ನಾವು ಆಚರಿಸುವುದರಿಂದ ಜೀವನದಲ್ಲಿ ಬರುವಂತಹ ಅಡೆತಡೆಗಳು, ಕಷ್ಟಗಳು ಮತ್ತು ಸಾಲಗಳನ್ನು ಎದುರಿಸುತ್ತಿರುವವರು ಈ ದಿನ ಅಂದರೆ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನನ್ನು ನಾವು ಪೂಜಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳಿಂದನೂ ದೂರವಾಗಬಹುದು. ಸಂಕಷ್ಟ ಚತುರ್ಥಿಯ ದಿನದಂದು ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿಯಂದು ಉಪವಾಸವನ್ನು ಮಾಡಿ ವಿಶೇಷವಾದ ಪೂಜೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದರೆ ಸಕಲ ವಿಘ್ನಗಳು ಕೂಡ ಪರಿಹಾರ ಆಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕಷ್ಟ ಚತುರ್ಥಿಯನ್ನು ನಾವು ಮಾಡುವುದರಿಂದ ನಮ್ಮ ಜೀವನದ ಕಷ್ಟಗಳೆಲ್ಲ ಕರಗಿ ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದಲೇ ಮಾಡಿದಂತಹ ಪಾಪಗಳೆಲ್ಲ ನಿವಾರಣೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಿಸಬೇಕು ಅಂತ ನೋಡೋಣ ಸ್ನೇಹಿತರೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಅಥವಾ ಯಾವುದೇ ಸಂಕಷ್ಟ ಚತುರ್ಥಿಯ ದಿನದಂದು ಬೆಳಿಗ್ಗೆನೇ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಾವು ಉಪವಾಸದಿಂದ ವ್ರತವನ್ನು ಆಚರಿಸಬೇಕಾಗುತ್ತದೆ. ಉಪವಾಸವನ್ನು ಮಾಡಲಾಗದಂಥವರು ಲಘುವಾದಂತಹ ಆಹಾರವನ್ನು ಅಂದರೆ ಹಣ್ಣುಗಳನ್ನು ಸೇವಿಸಿ ಅಥವಾ ಹಾಲನ್ನು ಕುಡಿದು ವ್ರತವನ್ನು ಆಚರಿಸಬೇಕಾಗುತ್ತದೆ. ಸಂಕಷ್ಟೆಯ ಚತುರ್ಥಿಯ ದಿನದಂದು ಗಣೇಶನಿಗೆ ಬೆಲ್ಲ, ಗರಿಕೆ, ಹೂಗಳು, ಹಣ್ಣುಗಳು ಹಾಗೆ ತೆಂಗಿನಕಾಯಿ, ಕಡಲೆಕಾಳು ಉಸ್ಲಿ, ಕಡಲೆಕಾಳಿನ ಹಾರ ಹೀಗೆ ನೈವೇದ್ಯವನ್ನು ಇಟ್ಟು ನಾವು ಪೂಜಿಸಬೇಕಾಗುತ್ತದೆ. ಸಂಕಷ್ಟ ಚತುರ್ಥಿಯ ದಿನದಂದು ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿಸಿ ನೈವೇದ್ಯಕ್ಕೆ ಗಣೇಶನಿಗೆ ಇಷ್ಟವಾದಂತಹ ಮೋದಕ, ಲಡ್ಡುಗಳನ್ನು ಇಟ್ಟು ಪೂಜಿಸಬೇಕಾಗುತ್ತದೆ. ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶ ಸ್ತೋತ್ರ, ಗಣೇಶ ಅಷ್ಟೋತ್ತರವನ್ನು ಪಠಿಸಬೇಕಾಗುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನ ಸ್ತೋತ್ರವನ್ನು ಮಾಡಿ ಅಥವಾ ಗಣೇಶನ ಅಷ್ಟೋತ್ತರವನ್ನು ಪಠಿಸಿ ನಾವು ಗಣೇಶನನ್ನು ಪೂಜಿಸಿ ಧ್ಯಾನಿಸುವುದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳು, ಆರ್ಥಿಕ ತೊಂದರೆಗಳಿಂದ ನಾವು ದೂರವಾಗಬಹುದು. ಸಂಕಷ್ಟಹರ ಚತುರ್ಥಿಯ ದಿನದಂದು ನಾವು ಗಣೇಶನಿಗೆ ಪ್ರಿಯವಾದಂತಹ ಗರಿಕೆ, ಕೆಂಪು ಹೂವು ಹಾಗೆ 101 ಕಡಲೆಕಾಳು ಅಥವಾ ದೊಡ್ಡ ಗಣಪತಿ ಇದ್ದರೆ 1001 ಕಡಲೆಕಾಳಿನ ಹಾರವನ್ನು ಹಾಕಿ ನಾವು ಪೂಜಿಸಬೇಕಾಗುತ್ತದೆ. ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಕೈಗೊಂಡ ಉಪವಾಸವನ್ನು ಚಂದ್ರೋದಯವರೆಗೂ ಪೂಜೆಗಳು ಹಾಗೆ ಉಪವಾಸವನ್ನು ನಾವು ಮಾಡಬೇಕಾಗುತ್ತದೆ. ಚಂದ್ರೋದಯದ ನಂತರ ಅಂದರೆ ಚಂದ್ರನನ್ನು ನೋಡಿ ಪೂಜಿಸಿ ನಮ್ಮ ಉಪವಾಸವನ್ನು ಮುರಿಯಬೇಕಾಗುತ್ತದೆ. ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡದಿದ್ದಾಗ ಶಿವನ ಫೋಟೋದಲ್ಲಿ ಶಿವನ ತಲೆಯ ಮೇಲಿರುವಂತಹ ಚಂದ್ರನನ್ನು ನೋಡಿ ನಮ್ಮ ಉಪವಾಸವನ್ನು ಮುಗಿಸಬೇಕಾಗುತ್ತದೆ. ವಿಘ್ನ ವಿನಾಯಕ ಗಣೇಶ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನೆಲ್ಲ ಪರಿಹರಿಸಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಬೇಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.